ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಾಡಿದ್ದು ಕರ್ನಾಟಕ ಬಂದ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಗಸ್ಟ್ 13ರ ಬಂದ್ ಬಹುತೇಕವಾಗಿ ರದ್ದಾಗುವ ಸಾಧ್ಯತೆ ಇದೆ. ಬಂದ್ಗೆ ಕರೆ ನೀಡಿದ್ದ ಕನ್ನಡ ಪರ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿತಾ ಇರುವ ಕೆಲ ಸಂಘಟನೆಗಳು ಇನ್ನು ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿ ಸಾರಾ ಗೋವಿಂದ್ ಅವರು ಹೇಳಿದ್ದಾರೆ. ಇನ್ನು ಕರ್ವೆ ನಾರಾಯಣಗೌಡ ಕೂಡ ಬೆಂಬಲವನ್ನ ಕೊಡ್ತಿಲ್ಲ. ಒಂದ್ ಕಡೆ ಪ್ರವೀಣ್ ಶೆಟ್ಟಿ ಬನ ಕೂಡ ಹಿಂದೆ ಸರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇವರಿಗೆ ಬೆಂಬಲವನ್ನ ಘೋಷಿಸದ ಓಲಾ ಉಬರ್ ಅಸೋಸಿಯೇಷನ್ ಬಂದ್ ನಡೆಸುವುದರಿಂದ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಹೊಡೆತ ಹಿನ್ನೆಲೆಯಲ್ಲಿ ಆರ್ಥಿಕ ನಷ್ಟದ ಕಾರಣದಿಂದಾಗಿ ಹಿಂದೆ ಸರಿತಾ ಇರುವ ಹಲವು ಸಂಘಟನೆಗಳು, ಬಹುತೇಕ ಸಂಘಟನೆಗಳ ಬೆಂಬಲ ವಾಪಸ್ ಹಿನ್ನೆಲೆ ಬಂದ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ನಾಡಿದ್ದು ಕರ್ನಾಟಕ ಬಂದ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಆಗಸ್ಟ್ 13ರ ಬಂದ್ ಬಹುತೇಕವಾಗಿ ರದ್ದಾಗುವ ಸಾಧ್ಯತೆ ಇದೆ. ಇನ್ನು ಇಲ್ಲಿ ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕದಾದ್ಯಂತ ಹಲವು ಕನ್ನಡ ಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನ ಮಾಡಿದ್ವು. ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳಿ ಈಗ ಹಲವಾರು ಸಂಘಟನೆಗಳು ಆಗಸ್ಟ್ 13ರಂದು ಬಂದ್ ಮಾಡಬೇಕು ಅಂತ ಹೇಳಿರುವಂಥದ್ದು. ಆದರೆ ಈಗ ಬಂದ್ ಮಾಡುವುದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಇನ್ನು ತಮಿಳುನಾಡಿಗೆ ನೀರು ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕರ್ನಾಟಕದಾದ್ಯಂತ ಹಲವಾರು ಸಂಘಟನೆಗಳು, ಹಲವಾರು ಕನ್ನಡ ಪರ ಸಂಘಟನೆಗಳು ಕರ್ನಾಟಕದಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವು. ತಮಿಳುನಾಡಿಗೆ ನೀರು ಬಿಡಬಾರ್ದು ಅಂತ ಹೇಳಿ ಈಗ ಆಗಸ್ಟ್ 13ರಂದು ಬಂದ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿದ್ರು. ಕನ್ನಡ ಪರ ಸಂಘಟನೆಗಳು ಈಗ ಆ ಬಂದ್ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈಗ ಬಂದ್ಗೆ ಯಾರು ಕೂಡ ಬೆಂಬಲವನ್ನ ಕೊಡ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈವರೆಗೆ ಬೆಂಬಲ ಘೋಷಿಸದ ಓಲಾ ಉಬರ್ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳಿ ಒಂದ್ ಕಡೆ ಸಾರಾ ಗೋವಿಂದ್ ಅವರು ಕೂಡ ಹೇಳಿದ್ದಾರೆ. ಕರ್ವೆ ನಾರಾಯಣಗೌಡರು ಕೂಡ ಇಲ್ಲಿ ಬೆಂಬಲವನ್ನ ಕೊಡ್ತಿಲ್ಲ. ಇನ್ನೊಂದ್ ಕಡೆ ಪ್ರವೀಣ್ ಶೆಟ್ಟಿ ಬನ ಕೂಡ ಹಿಂದೆ ಸರಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಬಂದ್ಗೆ ಆ ದಿನ ಎಲ್ಲರೂ ಕೂಡ ಮೀಟಿಂಗ್ ಅನ್ನ ಮಾಡಿ ಆಗಸ್ಟ್ 13ರಂದು ಬಂದ್ ಮಾಡಬೇಕು ಅಂತ ಹೇಳಿ ಮೀಟಿಂಗ್ ಕೂಡ ಮಾಡಿದ್ರು. ಆದರೆ ಈಗ ಬಂದನ್ನ ವಾಪಸ್ ತೆಗೆದುಕೊಂಡಿದ್ದಾರೆ.